ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಲಾಸಿಪಾಳ್ಯ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್. ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಕಳೆದ ಎಪಿಸೋಡ್ನಲ್ಲೇ ಹೇಳಿದ್ದೆ, ಕಲಾಸಿಪಾಳ್ಯ ಸಿನಿಮಾ ಪ್ರಸನ್ನ ಚಿತ್ರಮಂದಿರದಲ್ಲಿ ಯಾವ ಮಟ್ಟಕ್ಕೆ ಪ್ರದರ್ಶನವನ್ನು ಕಾಣ್ತಾ ಇದೆ, ಪ್ರೇಕ್ಷಕರು ಯಾವ ಮಟ್ಟಕ್ಕೆ ರೆಸ್ಪಾನ್ಸನ್ನು ನೀಡಿದ್ದಾರೆ, ಮೊದಲ ದಿನದ ಪ್ರದರ್ಶನ ಯಾವ ಮಟ್ಟಕ್ಕೆ ಇತ್ತು ಅಂತ ಈಗಾಗಲೇ ದೃಶ್ಯಾವಳಿಯಲ್ಲಿ ಕೂಡ ನೋಡ್ತಾ ಇದ್ದೀರಾ. ಇದರ ಮುಂದುವರೆದ ಭಾಗವಾಗಿ ಮೊದಲ ದಿನ ಏನೆಲ್ಲ ನಡೆಯಿತು ನೋಡಿ. ಯಾರೊಬ್ಬರು ದರ್ಶನ್ ಅವರ ಮಹಿಳಾ ಅಭಿಮಾನಿ ದರ್ಶನ್ ಅವರ ಸಿನಿಮಾದ ಹಾಡನ್ನು ಆಡ್ತಾ ಇದ್ದಾರೆ. ಇದೇ ಹೇಳುತ್ತೆ ದರ್ಶನ್ ಅವರಿಗೆ ಅಭಿಮಾನಿ ಬಳಗ ಯಾವ ಮಟ್ಟಕ್ಕೆ ಇದೆ ಅನ್ನೋ ಈ ಬಗ್ಗೆ ಸಮಗ್ರವಾಗಿ ಹೇಳ್ತೀನಿ ಮುಂದೆ. ಆದರೆ ಈ ಒಂದು ಎಪಿಸೋಡ್ನಲ್ಲಿ ದರ್ಶನ್ ಅವರ ಅಭಿಮಾನಿ ಹಾಡಿದಂತಹ ಹಾಡು ಯಾವ ರೀತಿ ಇತ್ತು ಒಮ್ಮೆ ನೋಡ್ಕೊಂಬರೋಣ. ಯಜಮಾನ ಚಿತ್ರದ ಹಾಡು. ಈ ಮೂಲಕ ಕಲಾಸಿಪಾಳ್ಯ ಹವದ ಮಧ್ಯೆ ಯಜಮಾನನ ಗುಣಗಾನ. ಇದೊಂದು ದೃಶ್ಯ. ಮತ್ತೊಂದು ದೃಶ್ಯ ಇದೆ, ಅದು ಕಲಾಸಿಪಾಳ್ಯದ ಮಧ್ಯೆ ಡೆವಿಲ್ ಆಗಮನ. ಏನದು ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಕರಿಯ ಸಿನಿಮಾ ರಿಲೀಸ್ ಆದಾಗ ಯಾವ ರೀತಿ ಆ ಕೈದಿ ನಂಬರನ್ನು ಹಾಕಿದ್ರು ದರ್ಶನ್ ಅವರ ಫೋಟೋದ ಜೊತೆಗೆ, ಅದೇ ಮಾದರಿಯಲ್ಲಿ ಈ ಬಾರಿ ಡೆವಿಲ್ ಸಿನಿಮಾದ ಲುಕ್ಕನ್ನು ಇಲ್ಲಿ ಹಾಕಲಾಗಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀವಿ. ಬೃಹತ್ ಫ್ಲೆಕ್ಸ್ ಇದು. ಇದ್ಯಾರೋ ಅಭಿಮಾನಿ ಮಾಡಿದಂತಹ ಆರ್ಟ್ ಇದು. ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಅವರು ರಾಜಕಾರಣಿಯಾಗಿ ಕಾಣಿಸಿಕೊಂಡಿದ್ದರು, ಮುಖ್ಯಮಂತ್ರಿ ಪಾತ್ರದಲ್ಲಿ. ಅದೇ ಲುಕ್ಕನ್ನು ಇದೀಗ ಕಲಾಸಿಪಾಳ್ಯ ಸಿನಿಮಾ ರಿಲೀಸ್ ಆಗುವ ಸಂದರ್ಭದಲ್ಲಿ ಪ್ರಸನ್ನ ಚಿತ್ರಮಂದಿರದ ಮುಂಭಾಗದಲ್ಲಿ ಹಾಕಲಾಗಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಯಾವ ರೀತಿ ಇತ್ತು ಅದನ್ನು ಕೂಡ ಒಮ್ಮೆ ನೋಡ್ಕೊಂಬರೋಣ. ಯಾವ ಫಿಲಮ್ ಇದು? ಕೈ ಮುಗಿತಾರೆ ಅದು ಡೆವಿಲ್ ಡೆವಿಲ್. ಈ ಮಧ್ಯೆ ದರ್ಶನ್ ಅವರ ಅಭಿಮಾನಿಯೊಬ್ಬರು ದರ್ಶನ್ ಹೇಟರ್ಸ್ಗಳಿಗೆ ಖಡಕ್ ಆದಂಥ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಅಷ್ಟಕ್ಕೂ ದರ್ಶನ್ ಅವರ ಅಭಿಮಾನಿ ಹೇಳಿದಂಥ ಮಾತೇನು, ಜೊತೆಗೆ ಅವರು ಯಜಮಾನ ಚಿತ್ರದ ಹಾಡನ್ನು ಕೂಡ ಹಾಡಿದ್ದಾರೆ. ಯಾವ ರೀತಿ ಇತ್ತು ಅದನ್ನು ಕೂಡ ಒಮ್ಮೆ ನೋಡ್ಕೊಂಬರೋಣ. ನಮ್ ಬಾಸ್ ಯಾರು ಕುಳಿಯಕ್ ಬಂದ್ರೆ ಯಾವುದಕ್ಕೆ ಆಯ್ತು. ಈ ಸಿನಿಮಾ ರಿಲೀಸ್ ಆಗಿ 22 ವರ್ಷ ಆಯ್ತು. ಈ ತರ ಕ್ರೇಜ್ ಹುಟ್ಟಾಗುತ್ತೆ ಅವನ್ ಕೈಲಾಗ್ರು ಆಗುತ್ತಾ? ಎಸ್, ನೋಡಿದ್ರಲ್ಲ, ಇದು ಪ್ರಸನ್ನ ಚಿತ್ರಮಂದಿರದಲ್ಲಿ ನಡೆದಂತಹ ಅಭಿಮಾನಿಗಳ ಹರ್ಷೋದ್ಗಾರ. ಹಾಗೆ ಕಲಾಸಿಪಾಳ್ಯ ಸಿನಿಮಾಗೆ ಸಿಕ್ಕಿರುವಂಥ ಪ್ರತಿಕ್ರಿಯೆ. ನೀವೇ ಸಿನಿಮಾವನ್ನು ಯಾವ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಿದ್ದೀರಾ? ಹಾಗೆ ಮಾಡಿಲ್ಲ ಅಂತಾದರೆ ಮುಂದೆ ಯಾವ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡೋದಕ್ಕೆ ಬಯಸ್ತೀರಾ? ಇವೆಲ್ಲವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ಎಪಿಸೋಡ್ನಲ್ಲಿ ಪ್ರಸನ್ನ ಚಿತ್ರಮಂದಿರದಲ್ಲಿ ನಡೆದಂತಹ ಮತ್ತೊಂದಿಷ್ಟು ದಿ ಬೆಸ್ಟ್ ವಿಜುವಲ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತೀವಿ. ನಮಸ್ಕಾರ.